ನೋಡ್ತಿದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೋಬೇಕು, ರಾಜ್ಯ ಜನತೆ ತಿಳ್ಕೋಬೇಕು ಇವನೆಂತ ರಾಕ್ಷಸ. ನೋಡ್ತಿದಾರ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೋಬೇಕು, ರಾಜ್ಯ ಜನತೆ ತಿಳ್ಕೋಬೇಕು ಇವನೆಂತ ರಾಕ್ಷಸ. ಚಿಲ್ರೆ ಕೆಲಸ ಏನು ಚಿಲ್ರೆ ಬುದ್ಧಿ ಯಾಕೆ ಕೊಟ್ಟಿದ್ದಾರೆ? ಅವನ ಜೀವನ ಅವನ ಬದುಕೆ ಅಷ್ಟು. ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು, ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ. ಒಳ್ಳೇದ್ ಮಾಡ್ತದ, ಜನ ಹೋಗ್ಬೇಕು, ನಾನು ಸುಖವಾಗಿರ್ಬೇಕು. ಬಳ್ಳಾರಿ ಜನತೆ ತಿಳ್ಕೋಬೇಕು, ರಾಜ್ಯ ಜನತೆ ತಿಳ್ಕೋಬೇಕು ಇವನೆಂತ ರಾಕ್ಷಸ. ಏನ್ಲ ಬುಲಿರಾಜ, ಬಳ್ಳಾರಿ ನಾರ ಭರತ್ ರೆಡ್ಡಿ ಇಷ್ಟೊಂದು ಗರಂ ಆಗ್ಬಿಟ್ಟು ಯಾರನ್ನೋ ಕ್ಯಾಕರ್ಸ್ಕೊಂಡು ಹೋಗಿದ್ದವ್ರಲ್ಲ, ಯಾರಿಗ್ಲ ಬೈತಾ ಇರೋದು? అదే కాని గోపాలన్న రెడ్డి గారినే బైతా ఉన్నారు. ಇದೇನ್ಲ ಬುಲ್ಲಿ, ರೆಡ್ಡಿಗಾರನೇ ಬೈತಾ ಉన్నారు ಅಂತ ಕಾಮಿಡಿ ಮಾಡ್ತಾ ಇದೀಯಾ? ಆ ಕಡೆ ನೋಡಿದ್ರೆ ನಾರ ಭರತ್ ರೆಡ್ಡಿ ಅವರು ಆ ರೇಂಜ್ಗೆಲ್ಲ ಬೈತಾವ್ರಲ್ಲ ಕಣ. ಹೊಸಿ ಬುಡಿಸಿ ಹೇಳ, ತಮಾಷೆ ಎಲ್ಲ ಮಾಡಕ್ ಹೋಗ್ಬೇಡ ಕಣ. ನಾನು ಯಾಕೆ ತಮಾಷೆ ಮಾಡ್ಲಿ, ನಾನು ದಿಟನೇ ಹೇಳ್ತಾ ಇದ್ದೀನಿ ಕಣಣ್ಣ. ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರಿಗೆ ಗಾಲಿ ಮಾರ ಹೈ. ವಾಟ್? ಇದೇನಿಲ್ಲ ಹೇಳ್ತಾ ಇದೀಯ ಬುಲಿರಾಜೆ? ಬಳ್ಳಾರಿ ಬುಲ್ಲೋಡು ತಿಟ್ಕೊಂటుನ್ನಾರ? ಯಾಕ್ಲ ಬುಲ್ಲಿ, ಅಂತದ್ದೇನಾಯ್ತಲ್ಲ ಇಬ್ರು ಮಧ್ಯೆ? ಅದನ್ನ ನಾನು ಹೇಳೋದ್ಕಿಂತ ಬೈತಿರೋ ಆ ವರ್ಣನೆ ಹೇಳ್ತಾರೆ ಕೇಳು. ವಾಲ್ಮೀಕಿ ತಾತಂದು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆದ್ರೆ ನಾವು ಇಷ್ಟು ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡಕ್ಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದಾರೆ ಅಂತ ಹೇಳಿ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತೆ ಅಂತ ಹೇಳಿ ಅಜ್ಜನ ಮೇಲೆ ಸೀಟಿಂದ, ನನ್ನ ಮೇಲೆ ಸೀಟಿಂದ ಒಂದು ಸಾಮಾನ್ಯ ಹುಡುಗನ್ನ ಇವತ್ತೇನು ಬಲಿಯನ್ನು ತಗೊಂಡಿದ್ದಾರೆ, ಅದಕ್ಕೆ 100ರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇದ್ಯಾಕೋ ಸಿಕ್ಕಾಪಟ್ಟಿ ಸೀರಿಯಸ್ ಆಗಿ ಎಲ್ಲೋ ಬೆಂಕಿ ಎತ್ಕೊಂಡ್ಬಿಟ್ಟೈತಲ್ಲ? ಇದೇನೋ ರಾಜಕಾರಣದ ಮ್ಯಾಟ್ರ್ ಇದ್ದಂಗೈತೆ. ಇದಕ್ಕೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಏನ್ಲ ಹೇಳ್ತಾರೆ ನೋಡಿ? ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ನಗರ ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್. ಅನಾವಶ್ಯಕವಾಗಿ ಅವನು ಸಿಟಿಯಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಫೇಲ್ಯೂರ್ ಆಗಿಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಲಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವ್ರೆಲ್ಲರೂ ಹೊಡೆದು ಬಡಿದು ಇಲ್ಲಿ ಶ್ರೀರಾಮುಲವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಶ್ರೀರಾಮುಲು ಬಂದ ಅರ್ಥ ಆಯ್ತು. ನಾನು ಗಂಗಾವತಿಯಿಂದ ಬಂದಿದ್ದ ಕಾರ್ ಇಳಿತಾ ಇದ್ದೀನಿ, ಫೈರಿಂಗ್ ಮಾಡೋದು ಶುರು ಮಾಡಿ. ಕೇಳಿದೀಯಾ ಗೋಪಾಲಣ್ಣ, ರೆಡ್ಡಿಗಾರು ಮಧ್ಯೆ ಯಾವ ತರ ಜಗಳ ಆಗೈತೆ ಅಂತ? ಓನ್ ಕೇಳಲೆ ಬುಲ್ಲಿರಾಜೆ, ಕೇಳಿದೆ, ಸ್ಯಾನೆ ಬೇಜಾರಾಯ್ತಿದೆ ಕೇಳಲೆ. ಇಬ್ಬರು ರೆಡ್ಡಿಗಳು ಜಗಳ ಆಡಿದ್ದಕ್ಕೆ ಬೇಜಾರಿಲ್ಲ ಕೇಳಲೆ. ಇವರಿಬ್ಬರು ಜಗಳದಾಗೆ ಪಾಪ ಅಮಾಯಕ ಕಾರ್ಯಕರ್ತನ ಜೀವ ಹೋಗ್ಬಿಟ್ಟೈತೆಲ್ಲ ಅಂತ ಕೇಳಿದ ಮೇಲೆ ಸ್ಯಾನೆ ಮನಸ್ಸಿಗೆ ದುಃಖ ಆಯ್ತಿದೆ ಕೇಳಲೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದನ್ನೆಲ್ಲ ನೋಡಿದ ಮೇಲೆ ಒಂದು ಹೇಳ್ಬೇಕನ್ಸೈತೆ, ಹೇಳ್ತೀನಿ ಕಣ್ರಪ್ಪ. ರಾಜಕೀಯ ಶಾಶ್ವತ ಅಲ್ಲ, ರಾಜಕಾರಣದ ಅಧಿಕಾರನೂ ಶಾಶ್ವತ ಅಲ್ಲ ಕಣಪ್ಪ. ಇನ್ನು ರಾಜಕಾರಣದಾಗೆ ಶತ್ರುತ್ವ ಆಗ್ಲಿ ಮಿತ್ರತ್ವ ಆಗ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಆಡೋ ಮಾತಿಂದ ಹಿಡಿದು ಮಾಡೋ ಕೆಲಸಗಳಿಂದ ನಮ್ಮ ರಾಜಕೀಯ ನಾಯಕರುಗಳು ಜನಮಾನಸದಲ್ಲಿ ಉಳ್ಕೊಳ್ಳೋಂಥ ವ್ಯಕ್ತಿಗಳಾಗ್ಲಿ ಅನ್ನೋದೇ ನಮ್ಮ ಆಶಯ ಕಡಿಸಿವೆ. ಚೆನ್ನಾಗಿ ಹೇಳಿದ್ರೆ ಗೋಪಾಲಣ್ಣ. ಆಯ್ತು ಗಣ್ಲೆ ಬುಲಿರಾಜ, ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ಎಲ್ರಿಗೂ ನಮಸ್ಕಾರ ಗಣಪ. ಶಿವನೇ ಸಿಎಂ ಬೆಳಿಂಗೆ.